ಕಲಬುರಗಿಯ ಜೇವರ್ಗಿ ತಾಲೂಕಿನ ಆಂದೋಲನ ಗ್ರಾಮದಲ್ಲಿ ಪ್ರತಿನಿತ್ಯ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ಗಂಭೀರ ಸಮಸ್ಯೆ ಬಗ್ಗೆ ಇದೊಂದು ಮಾಹಿತಿ ನೀಡಿದ್ದಾರೆ. ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದಲ್ಲಿ ನೀರಿಲ್ಲ. ಅಲ್ಲಿನ ಪಿಡಿಒ 15 ದಿನಕ್ಕೊಮ್ಮೆ ಬಂದು 5 ನಿಮಿಷ ಮುಖ ತೋರಿಸಿ ಹೋಗ್ತಾರೆ. ಜನರು 15 ದಿನಕ್ಕೊಮ್ಮೆ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇನ್ನು ಗ್ರಾಮದ ರಸ್ತೆಯಿಂದ ಪರದಾಡುವ ಗ್ರಾಮಸ್ಥರು ಇದರ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಜನರು ತಕ್ಕ ಪಾಠ ಕಲಿಸ್ತೇನೆ ಎಂದರು. ಅಲ್ಲದೆ 3 ದಿನಗಳಲ್ಲಿ ಆಂದೋಲನ ಗ್ರಾಮಕ್ಕೆ ನೀರು ಮೂಲಭೂತ ಸೌಕರ್ಯಗಳು ಒದಗಿಸದೆ ಹೋದರೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುತ್ತೇವೆ ಎಂದು ಆಂದೋಲನ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಪತ್ರಕರ್ತ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಅಂದರೆ ನಮ್ಮ ಸ್ವಂತ ಗ್ರಾಮ ಆಂದೋಲನದ ಬಗ್ಗೆ. ಈ ಗ್ರಾಮ ಸುಮಾರು 8 ರಿಂದ 10 ಸಾವಿರ ಜನ ನಾಗರಿಕರು ವಾಸ ಮಾಡುವಂಥ ಸ್ಥಳ. ಹಿಂದೊಮ್ಮೆ ಇದು ತಾಲೂಕು ಕೇಂದ್ರ ಆಗಿತ್ತು ಬ್ರಿಟಿಷ್ ಮತ್ತು ನಿಜಾಮರ ಆಡಳಿತದಲ್ಲಿ. ಅಂದಿನಿಂದ ಇಂದಿನವರೆಗೆ ಅಲ್ಲಿಯ ಜನರಿಗೆ ಕುಡಿಯುವ ನೀರಿನ ತೊಂದರೆ ಸುಮಾರು ವರ್ಷಗಳಿಂದ ತಪ್ಪಿದ್ದಲ್ಲ. ಗ್ರಾಮ ಪಂಚಾಯತಿ ನಾಮಕೆ ವಾಸ್ತೆ, ಅದು ಗಾದೆ ಮತ್ತು ಹೇಳ್ತಾರಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಲ್ಲಿಯಲ್ಲಿ 25 ದಿವಸಕ್ಕೊಮ್ಮೆ ನೀರು ಬರುತ್ತೆ, 15 ದಿವಸಗೊಮ್ಮೆ ಪಿಡಿಒ ಪಂಚಾಯತಿಯಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಕೇವಲ 5 ನಿಮಿಷಗಳಲ್ಲಿ ತನ್ನೇನು ಕೆಲಸ ಇರುತ್ತೋ ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ವಿಜಯಪುರಕ್ಕೆ ಹೋಗ್ತಾರೆ. ಮತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ JJM ಯೋಜನೆಯಡಿಯಲ್ಲಿ ಕಾಮಗಾರಿ ಮಾಡಿದ್ದಾರೆ. 2 ವರ್ಷ ಆಯಿತು ಕಾಮಗಾರಿ ಮುಗಿದು. ಆ JJM ಪೈಪ್ಲೈನ್ನಲ್ಲಿ ಒಂದೇ ಒಂದು ಹನಿ ನೀರನ್ನು ಇವತ್ತು ಅಲ್ಲಿಯ ತಾಲೂಕು ಆಡಳಿತ ಕೊಡ್ತಾ ಇಲ್ಲ. ಮತ್ತು ನಿರಂತರವಾಗಿ ತಂದೆ ಮಗ 50 ವರ್ಷ ನಮ್ಮ ತಾಲೂಕವನ್ನು ಗುಲಾಮಗಿರಿಗೆ ತಳ್ಳಿದ್ದಾರೆ. 50 ವರ್ಷ. ಹಲವಾರು ಬಾರಿ ಬೇಡಿಕೆ ಇಟ್ಟಾಗಿಯೂ ಕೂಡ ಸಂಪೂರ್ಣವಾದ ನಿರ್ಲಕ್ಷ್ಯವನ್ನು ಅಲ್ಲಿಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ತೋರಿಸ್ತಾ ಇದ್ದಾರೆ. ಡಿಸೆಂಬರ್ನಲ್ಲಿ ಗ್ರಾಮಸ್ಥರು ಮತ್ತು ನಾವು ತಹಸೀಲ್ ಕಚೇರಿ ಜೇವರ್ಗಿಗೆ ಮುತ್ತಿಗೆ ಹಾಕಿದಾಗ 15 ದಿನದಲ್ಲಿ ನಾವು ನೀರು ಕುಡಿಸ್ತೀವಿ ಅಂತ ಹೇಳಿದರು. ಇವತ್ತಿನವರೆಗೂ 5 ತಿಂಗಳು ಕಳೀತಾ ಬಂತು. ನೀರು ಬಿಡುವಂತಹ ಪ್ರಕ್ರಿಯೆ ಅಲ್ಲಿಯ ಅಧಿಕಾರಿಗಳು ದಂಡ ಪಿಂಡಗಳು. ಫಾರ್ಟಿ 60% ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಾಜಕೀಯ ಮಾಡುವಂಥ ರಾಜಕಾರಣಿಗಳು ಮತ್ತು ಅವರು ಹೇಳಿದ ಹಾಗೆ ಬಾಲ ಅಳ್ಳಾಡಿಸ್ತಾ ಇರುವಂತಹ ಉಪಯೋಗಕ್ಕೆ ಬಾರದಂತಹ ಅಧಿಕಾರಿಗಳು, ಇವರ ಸಂಪೂರ್ಣ ಮತ್ತು ದಿವ್ಯ ನಿರ್ಲಕ್ಷ್ಯದಿಂದ ತಾಲೂಕು ಆಂದೋಲನ ಅಷ್ಟೇ ಅಲ್ಲ, ಸುಮಾರು ಇಂತಹ 10 ಗ್ರಾಮಗಳು ನೀರಿನ ಸಮಸ್ಯೆಯಿಂದ ಭಾರೀ ತೊಂದರೆ ಅನುಭವಿಸಿದರೆ. ಪಿಡಿಒ 15 ದಿವಸಕ್ಕೂ ಬಂದರೆ ಅಲ್ಲಿಯ KKRDB ಅಧ್ಯಕ್ಷ ಅಜಯ್ ಸಿಂಗ್ರವರು 3 ತಿಂಗಳಿಗೊಮ್ಮೆ ಟ್ರಿಪ್ ಬರ್ತಾರೆ. ಇದು ನಮ್ಮ ತಾಲೂಕಿನ ಬಹಳ ದೊಡ್ಡ ದುರಂತ. ಕೇಳಿದರೆ ಹೇಳ್ತಾರಂತೆ, ನಿಮ್ಮೂರಲ್ಲಿ JDSಗೆ 600 ಲೀಡ್ ಆಗಿದೆ, ನಾನೇನು ಕೆಲಸ ಮಾಡೋದು ಅಂತ ಹಾಸ್ಯ ಮಾಡ್ತಾರಂತೆ, ಅಪಹಾಸ್ಯ.
ಅಲ್ಲಿಯ ಜನರ ಗತಿ ಏನಾಗಿದೆ ಅಂದರೆ 600 ಲೀಡ್ ತೊಗೊಂಡವಾಗಲಿ ಅಥವಾ 600 ಕಡಿಮೆ ಮತ ತೆಗೆದುಕೊಂಡು ಶಾಸಕರಾದಂಥವ್ರಾಗಲಿ ಆ ಗ್ರಾಮದ ಕಡೆ ತಲೆ ಹಾಕಿ ಮಲಗ್ತಾ ಇಲ್ಲ. ಆಂದೋಲ ಜೇವರ್ಗಿಯಿಂದ ಆಂದೋಲ ಗ್ರಾಮದಿಂದ ಸುಮಾರು 10 ಹಳ್ಳಿಗಳಿಗೆ ಸಂಪರ್ಕ ಮಾಡುವಂಥ ಒಂದು ರಸ್ತೆ ಇದೆ. ಅದು ಕೂಡ ಸಂಪೂರ್ಣ ಹಾಳಾಗಿ ಹೋಗಿ 5 ವರ್ಷ ಆಯ್ತು ರೀ. ಪ್ಯಾಚ್ ವರ್ಕ್ ಅಂತ ಹೇಳಿ ಟೆಂಡರ್ ಕೊಟ್ಟರು ಅವ್ರ ಕಾರ್ಯಕರ್ತರಿಗೆ. ಒಂದು 4 ರಿಂದ 6 ಬುಟ್ಟಿ ಮಾತ್ರ ಡಾಂಬರನ್ನು ಹಾಕಿ ಬಿಲ್ ಎತ್ಕೊಂಡು ಓಡೋಗ್ಬಿಟ್ರು. ನಿಜಾಮನ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಆಡಳಿತ ತಂದೆ ಮಗ ನಡೆಸಿದ್ರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಿಕ್ಕಾಪಟ್ಟೆ ಹಣ ಇದೆ. ಚುನಾವಣೆಯಲ್ಲಿ ಮತಕ್ಕೆ 500 ರೂಪಾಯಿ ಅಂತೇಳಿ ಖರೀದಿ ಮಾಡಿ ಆರಾಮಾಗಿ ಆರಿಸಿ ಬಂದು ಬೆಂಗಳೂರಿನಲ್ಲಿ ಇವರು ರಾಜಕೀಯ ಮಾಡ್ತಾ ಕೂತ್ಕೊಳ್ತಾರೆ. ತಾಲೂಕಿನ ಜನತೆ ವಿಪರೀತವಾದಂತಹ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದು ನಮ್ಮ ತಾಲೂಕಿನ ಬಹಳ ದೊಡ್ಡ ಗಂಭೀರದ ಪರಿಸ್ಥಿತಿಯನ್ನು ನಾನು ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದೀನಿ. ಮತ್ತು ಈ 6 ಕಿಲೋಮೀಟರ್ ರಸ್ತೆ ತಾವು ಏನಾದರೂ ಬಂದು ನೋಡಿದರೆ 25 ನಿಮಿಷ ಬೇಕು. ಅತಿ ಹೆಚ್ಚು ಜನ ಅಲ್ಲಿ ಟಮ್ಟಮ್ಮನ್ನೇ ಅವಲಂಬಿಸಿದ್ದಾರೆ. ಆ ಟಮ್ಟಮ್ನಲ್ಲಿ ರೋಗಿಗಳು, ಗರ್ಭಿಣಿ ಮಹಿಳೆಯರು ಪರದಾಡ್ತಾರೆ. ಜೀವ ಕೈಯಲ್ಲಿಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ನಾನು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ, ನಿಮಗೇನಾದರೂ ಜನರ ಮೇಲೆ ಕಾಳಜಿ ಇದ್ದರೆ ನಿಮ್ಮ ತಂದೆಯವರನ್ನು 5 ಸಾರಿ ಗೆಲ್ಲಿಸಿ ಈ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಅತಿ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿ ನಿಮ್ಮ ಜೇವರ್ಗಿ ತಾಲೂಕು ಕೂಡ, ನಮ್ಮ ಜೇವರ್ಗಿ ತಾಲೂಕು ಕೂಡ ಇದೆ, ನಿಮ್ಮ ಕ್ಷೇತ್ರ. ಸಂಪೂರ್ಣವಾದಂತಹ ನಿರ್ಲಕ್ಷ್ಯ ನೀವು ವಹಿಸಿದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸದೆ ಬಿಡೋದಿಲ್ಲ. ಮಮತಾ ಹೇಗೆ ಬೀದಿಗೆ ತಂದರೋ ಅದೇ ಮಾದರಿಯಲ್ಲಿ ನಿಮ್ಮನ್ನು ತಾಲೂಕಿನ ಜನತೆ ಮನೆ ಕಳಿಸೋದು ನಿಶ್ಚಿತ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವರು ಹಿಂಬಾಲಕರು, ಬಾಲ್ ಬುಡುಕರು ಸರ್ಕಾರಿ ಜಮೀನನ್ನು ಲೂಟಿ ಮಾಡ್ತಾ ಇದ್ದಾರೆ. ಖನಿಜ ಸಂಪತ್ತನ್ನು ಯಾವುದೇ ಅಧಿಕಾರಿಗಳ ಗಮನಕ್ಕೆ ಬಾರದು ಅದನ್ನು ತೆಗೆದು ತಮ್ಮ ಫ್ಯಾಕ್ಟ್ರಿಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ವಾಹನವನ್ನು ಮೊನ್ನೆ ಹಿಡಿದು ಪೊಲೀಸ್ ಇಲಾಖೆಗೆ ಕೊಟ್ಟರೆ ಪೊಲೀಸ್ ಇಲಾಖೆ ಬೆಳಗಾಗುವವರೆಗೂ ಅದನ್ನು ಬಿಟ್ಟು ಕಳಿಸಿದ್ದಾರೆ. ತಹಸೀಲ್ದಾರು ಅಲ್ಲಿ ಗಮನ ಹರಿಸ್ತಾ ಇಲ್ಲ ತಾಲೂಕಿನ ಸಂಪತ್ತಿನ ಬಗ್ಗೆ. ಪೊಲೀಸ್ ಇಲಾಖೆಯಂತೂ ಸಂಪೂರ್ಣವಾಗಿ ಕಾನೂನು ಬಾಹಿರ ಕೆಲಸ ಮಾಡುವವರಿಗೆ ಬೆಂಬಲ ಕೊಡ್ತಾ ಇದೆ. ತಾಲೂಕಿನಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಾನು ಹೇಳ್ತಾ ಇರುವ ಮಾತಲ್ಲ, ಅವರದೇ ಪಕ್ಷದ ನೇತಾರರು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದಂತಹ ಸಂದರ್ಭದಲ್ಲಿ ಶಾಸಕ ಅಜಯ್ ಸಿಂಗ್ ಅವರು ಕ್ಷೇತ್ರದಲ್ಲಿರೋದಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಕೂಡ ತಾಲೂಕವನ್ನು ಕಡೆಗಣಿಸ್ತಾ ಇರುವಂತಹದ್ದು ಅಕ್ಷಮ್ಯ ಅಪರಾಧ ಇದು. ಹೀಗಾಗಿ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀನಿ, 3-4 ದಿನದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯವಾಗಿರುವಂತಹ ಸೌಕರ್ಯವನ್ನು ಜಿಲ್ಲಾಡಳಿತ ಒದಗಿಸಿಕೊಡಬೇಕು ಆಂದೋಲ ಗ್ರಾಮಕ್ಕೆ ಮತ್ತು ತಾಲೂಕಿನ ಇತರೆ ಗ್ರಾಮಗಳಿಗೆ. ಇಲ್ಲದೆ ಹೋದರೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಬೀದರ್ ಬೆಂಗಳೂರು ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಇಲ್ಲಿಯ ಜಿಲ್ಲಾಡಳಿತಕ್ಕೆ ನಾನು